ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭೂಮಿ ಮತ್ತು ಅಶ್ವಿನಿ ಇಬ್ಬರ ಒಂದು ಬ್ಲಡ್ಡನ್ನು ತೊಗೊಂಡದ್ದೇ ಇಲ್ಲಿ DNA ಟೆಸ್ಟ್ಗೆ ಯೂಸ್ ಮಾಡ್ಕೋತಿದ್ದಾರೆ. ಆದರೆ ಇಲ್ಲಿ ಅಶ್ವಿನಿ ಯಾವುದೇ ಕಾರಣಕ್ಕೂ ಮನಸ್ವಿನಿ ಅಲ್ಲ, ನಿಜವಾದ ಮನಸ್ವಿನಿ ಭೂಮಿ ಅಂತಕ್ಕಂಥ ವಿಷಯ ದೇವ್ಯಾನಿಗೆ ತುಂಬ ಚೆನ್ನಾಗಿ ಗೊತ್ತಿರುವುದರಿಂದ ಅಶ್ವಿನಿನ ಮನಸ್ವಿನಿ ಮಾಡಬೇಕು ಅಂತ ಯೋಚನೆ ಮಾಡಿದಂತಹ ದೇವ್ಯಾನಿ ಇಲ್ಲಿ ಭೂಮಿಯ ಬ್ಲಡ್ಡನ್ನು ತೊಗೊಂಡಿದೆ. ಅದನ್ನು ಎಕ್ಸ್ಚೇಂಜ್ ಮಾಡಿ ಅಶ್ವಿನಿ ಮನಸ್ವಿನಿ ಅನ್ನೋ ಹಾಗೆ ಮಾಡ್ತಾರೆ, ಅಥವಾ ಮನಸ್ವಿನಿ ಅಂತ ಹೇಳಿ ಎಕ್ಸ್ಚೇಂಜ್ ಮಾಡ್ತೀನಿ, ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅಶ್ವಿನಿಗೆ ಏನಾದರೂ ಚಳ್ಳೆ ಹಣ್ಣನ್ನು ತಿನ್ನಿಸಿ ಮನೆಯಿಂದ ಹೊರಗಡೆ ದಬ್ಬೋ ಕೆಲಸಕ್ಕೆ ಮುಂದಾಗ್ತಾರೆ. ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಚ್ಚಿ ದೇವ್ಯಾನಿಗೆ ಎಲ್ಲ ವಿಷಯವನ್ನು ಕೂಡ ಹೇಳಿಬಿಡ್ತಾನೆ. ಇಲ್ಲಿ ನಾವು ಅಶ್ವಿನಿ ಬ್ಲಡ್ಡನ್ನು ತೊಗೊಂಡಿದ್ದೀವಿ, ಅದನ್ನು ಶ್ರವಣ್ ಮಾವನ್ ಜೊತೆ DNA ಟೆಸ್ಟ್ಗೆ ಕೊಟ್ಟಿದ್ದೇವೆ. ಖಂಡಿತವಾಗ್ಲೂ ಅಜಿತ್ ಅಣ್ಣಂಗೆ ಅಶ್ವಿನಿ ಮನಸ್ವಿನಿ ಅಲ್ಲ ಅನ್ನೋ ಡೌಟ್ ಇದೆ, ಅದನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ಈ ರೀತಿ ಮಾಡಿದ್ವಿ, ಬಟ್ ಇದು ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈ ಒಂದು ವಿಷಯ ಯಾರಿಗೆ ಗೊತ್ತಾಗಬಾರ್ದಿತ್ತು ಅವ್ರಿಗೆ ಗೊತ್ತಾಗಿ ಹೋಯಿತು. ಈ ಕಡೆ ದೇವ್ಯಾನಿ ವಿಷಯ ತಿಳ್ಕೊತಿದ್ದಾಗ ಈ ಒಂದು ವಿಷಯವನ್ನು ನನಗೆ ಹೇಳಿದ್ಯಾ ಅಂತ ಅಜಿತ್ಗೆ ಹೇಳ್ಬೇಡ, ಸುಮ್ಮನೆ ವಿನಾಕಾರಣ ಅವನು ಕೂಡ ನಿನ್ನ ಮೇಲೆ ಕೋಪ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ಅಶ್ವಿನಿ ಕೂಡ ಇದನ್ನು ಕೇಳಿಸ್ಕೊಂಡಿದ್ದ ಇಲ್ಲಿ ದೇವ್ಯಾನಿ ಅಶ್ವಿನಿಯನ್ನು ತರಾಟಕ್ಕೆ ತಗೋತಾರೆ. ನೋಡಿದ್ಯಾ ಎಂಥ ಕೆಲಸ ಆಗಿದೆ, ಈ ವಿಷಯ ಏನಾದರೂ ನನಗೆ ಗೊತ್ತಿಲ್ಲದೆ ಇದ್ರೆ ಏನಾಗ್ತಿತ್ತು ಅನ್ನೋದ್ರ ಬಗ್ಗೆ ಊಹೆ ಮಾಡಿದ್ಯಾ, ಖಂಡಿತವಾಗ್ಲೂ ದೊಡ್ಡ ರಣರಂಗನೇ ನಡೆದು ಹೋಗ್ತಿತ್ತು, ನಿನ್ನ ನಿಜ ಮುಖ ಆಚೆ ಬರ್ತಿತ್ತು, ನೀನು ಜೈಲಿಗೆ ಹೋಗಬೇಕಾಗಿತ್ತು ಅನ್ನೋ ವಿಷಯವನ್ನು ದೇವ್ಯಾನಿ ಹೇಳ್ತಾರೆ. ತದನಂತರ ಒಂದು ಪಕ್ಕ ಪ್ಲಾನನ್ನು ಕೂಡ ಮಾಡ್ಕೋತಾರೆ. ನಂತರ ಇಲ್ಲಿ ಬೆಳಗ್ಗೆ ಆಗ್ತದಾಗ ಅಶ್ವಿನಿ ದೇವ್ಯಾನಿ ಹತ್ರಕ್ಕೆ ಬಂದು, ಏನು ಮೇಡಮ್ ನೀವು ಹೇಳಿರ್ತಕ್ಕಂಥ ವ್ಯಕ್ತಿ ಇನ್ನೇನು ಬರೋ ಟೈಮ್ ಆಯಿತು, ಹೊರಗಡೆನೇ ಇದ್ದಾರೆ ಅವರು, ಅಂಥದ್ರಲ್ಲಿ ಇನ್ನೂ ಕೂಡ ಭೂಮಿ ಕೆಳಗಡೆನೇ ಇಳಿದು ಬಂದಿಲ್ವಲ್ಲ, ಅಂದಾಗ ಈ ಟೈಮ್ಗಳು ಬಂದೇ ಬರ್ತಾಳೆ ತಿಂಡಿ ಹಾಕ್ಲಿಕ್ಕೆ ಅಂತ ಹೇಳ್ತಾರೆ. ಆದರೆ ಅಚ್ಯುತ್ ಕೂಡ ಬಂದರೆ ಏನು ಮಾಡ್ತೀರಾ ಅಂದಾಗ, ಇಲ್ಲ ಅವಳು ಕೆಲಸಕ್ಕೆ ಹೋಗೋಕ್ಕೂ ಮುನ್ನ ಡಬ್ಬಿ ಹಾಕೊಳ್ಳೋಕೆ ಒಬ್ಬಳೇ ಬರ್ತಾಳೆ, ಅದಕ್ಕೋಸ್ಕರನೇ ವೇಟ್ ಮಾಡ್ತಿದ್ದೀನಿ, ಅದಕ್ಕೆ ಈ ಟೈಮ್ಗೆ ಅವನನ್ನು ಬರೋಕ್ಕೆ ಹೇಳಿರೋದು ಅಂತ ದೇವ್ಯಾನಿ ಹೇಳ್ತಾರೆ. ಅದಕ್ಕೆ ಸರಿಯಾಗಿ ಭೂಮಿ ಕೂಡ ಕೆಳಗಡೆ ಇಳಿದು ಬರ್ತದಾಗೆ ಆ ಕಡೆಯಿಂದ ದೇವ್ಯಾನಿ ಕಡೆ ವ್ಯಕ್ತಿ ಬರ್ತಾರ. ಇಲ್ಲಿ ದೇವ್ಯಾನಿಯ ಮೇಡಮ್ ಇದ್ದಾರ ಅಂದಾಗ, ಹೌದು ನೀವು ಯಾರು ಅಂತ ಹೇಳಿ, ದೇವ್ಯಾನಿ ಅಮ್ಮ ನೀವು ಯಾರಾದರೂ ಕರೆದಿದ್ರ ಅಂದಾಗ, ಹೌದು ಶುಗರ್ ಲೋ ಆಗಿದೆ ಅಂತ ಅನ್ನಿಸ್ತು, ಅದಕ್ಕೆ ಟೆಸ್ಟ್ ಮಾಡಿಸೋಣ ಅಂತ ಹಾಸ್ಪಿಟಲಿಂದ ಕರೆದಿದ್ದೆ ಅಂದಾಗ, ಹೌದಾ ಸರಿ ಆಯಿತು ಅಂತ ಹೇಳಿ ಅವರನ್ನು ಕರ್ಕೊಂಡು ಬರ್ತಾಳೆ ಭೂಮಿ. ನಂತರ ಯಾಕೆ ದೇವ್ಯಾನಿ ಅಮ್ಮ ಲಾಸ್ಟ್ ವೀಕ್ ತಾನೇ ನೀವು ಮಾಡಿಸಿದ್ರಲ್ವಾ, ಮತ್ತಿನ್ ಯಾಕೆ ಪ್ರಾಬ್ಲಮ್ ಇದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಶುಗರ್ ಇಲ್ಲ ಅಂತ ಬಂತಲ್ವಾ, ನಾರ್ಮಲ್ ಇದೆ ಅಂತ ಹೇಳಿ ಭೂಮಿ ಕೇಳಿದಾಗ, ಹೌದು ಬಟ್ ಮಗಳದೇ ಚಿಂತೆ ಆಗ್ಬಿಟ್ಟಿದೆ ಅಲ್ವಾ, ಹಾಗಾಗಿ ಸುಸ್ತಾಗ್ತಿತ್ತು, ತಲೆ ಸುತ್ತಾ ಇತ್ತು, ಅದಕ್ಕೆ ಏನಾದರೂ ಶುಗರ್ ಲೋ ಆಗಿರಬಹುದೇನೋ ಅಂತ ಹೇಳಿ ಟೆಸ್ಟ್ ಮಾಡಿಸೋಣ ಅಂತ ಕರೆದೆ ಅಂತಾರೆ. ಹೌದು ನೀನು ಕೂಡ ಟೆಸ್ಟ್ ಮಾಡಿಸ್ಬಿಡು, ಹೇಗೂ ಬಂದಿದ್ದಾರಲ್ವಾ ಅಂದಾಗ, ಇಲ್ಲ ನನಗೆ ಆ ರೀತಿ ಏನೂ ಅಲ್ಲ, ಜೊತೆಗೆ ನನಗೆ ಸೂಚಿ ಅಂದರೆ ಭಯ ಆಗತ್ತೆ, ನನಗೆ ಬೇಡ ಅಂದಾಗ, ನೋಡು ನಾನು ಹೇಳ್ತಾ ಇದ್ದೀನಿ, ಅಮ್ಮನ ಮಾತಿಗೆ ರೆಸ್ಪೆಕ್ಟ್ ಕೊಡೋದಿಲ್ವಾ, ಆಮೇಲೆ ನೀನೇನಾದರೂ ಬೇಡ ಅಂತ ಹೇಳಿಬಿಟ್ರೆ ಖಂಡಿತ ನನ್ನ ಮಾತಿಗೆ ರೆಸ್ಪೆಕ್ಟ್ ಇಲ್ಲ ಅಂತ ಹೇಳಿ ಮತ್ತೆ ಅದೇ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಡ್ತೀನಿ ಅಂತ ದೇವ್ಯಾನಿ ತುಂಬ ನಾಜೂಕಾಗಿ ಮಾತನಾಡ್ತಾರೆ. ಇವರ ನಾಜೂಕುತನಕ್ಕೆ ಮನಸ್ಸೂತಂತಹ ಭೂಮಿ, ಸರಿ ಆಯಿತು ಅಮ್ಮ ಬೇಜಾರು ಮಾಡ್ಕೋಬೇಡಿ, ನಾನು ಮಾಡಿಸ್ಕೋತೀನಿ ಅಂತ ಹೇಳಿ ಅವಳು ಕೂಡ ಬ್ಲಡ್ ಕೊಡೋಕೆ ಮುಂದಾಗ್ತಾಳೆ. ಕಿಚ್ಕೋತಾಳೆ ಅಮ್ಮ ಅಂತ ಹೇಳಿ, ಬಟ್ ಆ ಜೊತೆಗೆ ಇದು ಯಾವುದೂ ಕೂಡ ಕೇಳಿಸೋದಿಲ್ಲ. ತದನಂತರ ಅವರೇನು ಬ್ಲಡ್ ತೊಗೊಂಡು ಹೋಗ್ತಾರೆ. ನಂತರ ಇಲ್ಲಿ ದೇವ್ಯಾನಿಗೆ ಅಶ್ವಿನಿ, ಅಯ್ಯೋ ಅತ್ತೆ ನೀವೇನು ಬ್ಲಡ್ಡನ್ನು ಕೊಟ್ಟು ಇವಳ ಶುಗರ್ ಟೆಸ್ಟ್ ಮಾಡಿಸೋಕೆ ಹೇಳಿಬಿಟ್ರಿ, ಬಟ್ ಈ ರೀತಿಯಾಗಿ ಯಾಕೆ ಮಾಡಿದ್ರ ಅಂತ ಅಜ್ಜಿತ್ ಏನಾದರೂ ನಿಮ್ಮನ್ನ ಬಂದು ಪ್ರಶ್ನೆ ಮಾಡಿದ್ರೆ, ಇದರಲ್ಲೂ ತಪ್ಕೊಂಡಿರಿದ್ರೆ ಏನು ಮಾಡ್ತೀರಾ, ಮೊದಲೇ ಅಜಿತ್ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊತಾನೆ ಅಂತ ಹೇಳಿದಾಗ, ಅಯ್ಯೋ ಅಮ್ಮ ನೀವೇನು ಯೋಚನೆ ಮಾಡಬೇಡಿ, ನಾನು ಈ ವಿಷಯನ ಅವರ ಗಮನಕ್ಕೆ ತರೋಕ್ಕೆ ಹೋಗುವುದಿಲ್ಲ ಅಂತ ಹೇಳಿ ಭೂಮಿ ದೇವ್ಯಾನಿಗೆ ಹೇಳಿದಾಗ, ದೇವ್ಯಾನಿ ಅಯ್ಯೋ ಎಂಥ ಒಳ್ಳೆ ಮಗಳು ನೀನು, ಎಷ್ಟು ಚಂದ ಅರ್ಥ ಮಾಡ್ಕೊಂಡ್ಬಿಟ್ಟೆ ಮಗಳೇ ಅಂತ ದೇವ್ಯಾನಿ ಭೂಮಿಗೆ ಹೇಳ್ತಾರೆ. ನಂತರ ಇಲ್ಲಿ ಅಜಿತ್ ಭೂಮಿನೇ ನೋಡ್ತಾ ಕಳೆದೋಗ್ತಿದ್ದಾರೆ ಆ ಪಾಸ್ಪೋರ್ಟ್ನಲ್ಲಿ. ನಿಜವಾಗ್ಲೂ ಭೂಮಿ ಮೇಲೆ ನನಗೆ ಮನಸ್ಸಾಗಿದೆ, ರಿಯಲಿ ಲವ್ ಯು ಭೂಮಿ, ಸಾಹಿತ್ಯ ಜಾಗಕ್ಕೆ ನೀನು ಬಂದಿದ್ದಾಯಿತು, ನನ್ನ ಮನಸ್ಸನ್ನೆಲ್ಲ ಆವರಿಸ್ಕೊಂಡಿದ್ಯಾ, ನಿನ್ನ ಬಿಟ್ಟು ಬದುಕೋ ಶಕ್ತಿನೇ ನನಗಿಲ್ಲ ಅಂತ ಹೇಳಿ ಪಾಸ್ಪೋರ್ಟ್ಗೆ ಮುತ್ತ ನೀಡೋಕೆ ಹೋಗ್ತಾರೆ. ಅಷ್ಟರಲ್ಲಿ ಅಲ್ಲಿ ಭೂಮಿ ಬರ್ತಾಳೆ, ಏನು ಮಾಡ್ತಿದ್ರೆ ಸಾಹೇಬ್ರೆ, ಐ ಲವ್ ಯು ಅಂತ ಹೇಳ್ದಂಗಾಯ್ತು ಅಂದಾಗ, ಏನು ಐ ಲವ್ ಯು ಹೇಳೋದಾ, ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ, ಏನಿದು ಇಷ್ಟು ಬೇಸ್ ವಾಯ್ಸಲ್ಲಿ ಯಾಕೆ ಮಾತಾಡ್ತಿದ್ರ, ನೀವೇ ತಾನೇ ಅವತ್ತು ಪಾರ್ಟಿ ದಿನ ಐ ಲವ್ ಯು ಅಂತ ಹೇಳಿದ್ದು, ನಚ್ಚಿ ಏನು ತಿಳ್ಕೊಬಾರ್ದು ಅಂತ ಹೇಳಿ ಭೂಮಿ ಹೇಳಿದಾಗ, ಹೌದೌದು ಅಂತ ಅಜ್ಜಿತ್ ಹೇಳ್ತಿದ್ದಾರೆ, ಬಟ್ ಅವರು ನಿಜವಾಗ್ಲೂ ಕೂಡ ಐ ಲವ್ ಯು ಅಂತ ಹೇಳಿರ್ತಾರೆ. ನಂತರ ಇಲ್ಲಿ ತಿಂಡಿಗೆ ಬಂದ್ಬಿಡಿ ಅಂತ ಹೇಳಿ ಭೂಮಿ ಹೋದಾಗ, ನಿಜವಾಗ್ಲೂ ಭೂಮಿ ನಾನು ನಿನ್ನ ಪ್ರೀತಿಯಲ್ಲಿ ಕಳೆದೋಗಿದ್ದೀನಿ, ನೀನು ನನ್ನನ್ನು ಆವರಿಸ್ಕೊಂಡ್ಬಿಟ್ಟಿದೆ, ನೀನು ಪಟಪಟ ಚುಟುಪುಟ ಮಾತುಗಳನ್ನ ಇಡೀ ಜೀವನ ಕಡಿಬೇಕು ಅನ್ನೋ ಆಸೆ ಆಗಿದೆ ಅಂತ ಅಜ್ಜಿತ್ ಹೇಳ್ತಿದ್ದಾರೆ. ತದನಂತರ ಮನೆ
ಮನೆಗೆ ಪುರೋಹಿತರನ್ನ ಕರ್ತಿದ್ದಾರೆ. ಅಜ್ಜಿ ಮನೆಯವರು ಎಲ್ಲರೂ ಕೂಡ ಇದ್ದಾರೆ. ಭೂಮಿ ಕಾಣಿಸ್ತಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಅಜ್ಜಿ ಹರಕೆಯನ್ನು ಹೊತ್ಕೊಂಡಿದ್ರು. ಜೊತೆಗೆ ಮನೆಗೆ ಒಳ್ಳೇದಾಗಬೇಕು ಅಂತ ಹೇಳಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಬೇಕು ಅಂದ್ಕೊಂಡಿದ್ರು. ಅದೇ ವಿಷಯವನ್ನು ಪುರೋಹಿತರ ಹತ್ರ ಪ್ರಸ್ತಾಪ ಮಾಡಿದಾಗ ಈ ಕಡೆ ಶ್ರವಣ್ ಅವ್ರು ಕೂಡ ನಾನು ಹರಕೆ ಹೊತ್ಕೊಂಡಿದ್ದೆ, ಗಣಪತಿ ಪೂಜೆ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಸಂಗೀತ ಅವ್ರು ಕೂಡ ಹೌದು, ನನ್ನ ಸೊಸೆಗೆ ಒಳ್ಳೇದಾಗಬೇಕು, ಮನೆ ಮಕ್ಳಿಗೆ ಒಳ್ಳೇದಾಗಬೇಕು, ಜೊತೆಗೆ ನನ್ನ ಮಗ ಯಾನೋ ಫಾರಿನಲ್ಲಿ ಪ್ರೀತಿ ಮಾಡ್ತಿದ್ದಾನೆ, ಆ ಹುಡುಗಿ ಕೂಡ ನನ್ನ ಮಗನಿಗೆ ಸಿಗಬೇಕು, ಜೊತೆಗೆ ನನ್ನ ಅತ್ತಿಗೆ ಶಾರದಾ ಕೂಡ ವಾಪಸ್ ಮನೆಗೆ ಬರಬೇಕು, ಹಾಗಾಗಿ ಒಳ್ಳೆ ರೀತಿ ಪೂಜೆ ಮಾಡಿ ಅಂತ ಹೇಳಿ ಕೇಳ್ಕೋತಾರೆ. ಇಲ್ಲಿ ಸಂಗೀತ ಅವ್ರು ಕೂಡ ಸರಿ ಆಯಿತು, ನಾಳೆನೇ ಒಳ್ಳೆ ಮುಹೂರ್ತ ಇದೆ, ನಾಳೆನೇ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಪುರೋಹಿತರು ಕೂಡ ಹೇಳ್ತಾರೆ. ನಂತರ ಇದ ಕಡೆ ದೇವಿಯಾನಿ ಮತ್ತು ಅಶ್ವಿನಿ ಇಬ್ಬರು ಕೂಡ ಮಾತನಾಡ್ಕೊತಿರ್ತಾರೆ. ಬಟ್ ಇದರ ನಡುವೆ ಪೂಜೆಗೆ ಯಾರು ಕುತ್ಕೊಳ್ಳೋದು ಅನ್ನೋ ಚರ್ಚೆ ಬರುತ್ತೆ. ಆಗ ಸಂಗೀತ ಅವರು ನಾನು ಮತ್ತು ನಮ್ಮ ಯಜಮಾನರು ಕುತ್ಕೊಳ್ಳೋಕ್ಕಾಗೋದಿಲ್ಲ, ಯಾಕಂದರೆ ನಮ್ಮ ಯಜಮಾನರಿಗೆ ತುಂಬ ಹೊತ್ತು ನೆಲದಲ್ಲಿ ಕೂರೋದು ಕಷ್ಟ ಅಮ್ಮ ಅಂದಾಗ ಇಲ್ಲಿ ಅಜ್ಜಿನೇ ಭೂಮಿ ಮತ್ತು ಅಜ್ಜಿತ್ ಕುತ್ಕೊಳ್ಳಿ ಪೂಜೆಗೆ ಅಂತಾರೆ. ಭೂಮಿ ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಬಟ್ ಅಜ್ಜಿತ್ ಮಾತ್ರ ದೊಡ್ಡವ್ರು ಹೇಳ್ದಂಗಾಗಲಿ ಅಂತಾರೆ. ಇತ್ತ ಕಡೆ ಭೂಮಿಗೆ ಆಶ್ಚರ್ಯ ಆಗುತ್ತೆ. ನಂತರ ಭೂಮಿ ಮತ್ತು ಅಜ್ಜಿತ್ ಪೂಜೆ ಕುತ್ಕೊಳ್ಳೋದು ಅಂತ ಡಿಸೈಡ್ ಆಗುತ್ತೆ. ದೇವಿಯಾನಿಗಂತೂ ಫುಲ್ ಸಿಡಿಮಿಡಿ, ಯಾಕಂದರೆ ಇಷ್ಟು ದಿನ ಭೂಮಿನೇ ಬೇಡ ಅಂತ ಹೇಳ್ತಿದ್ದ, ಈ ಮುದುಕಿನೇ ಹೇಳ್ಬಿಡ್ತಲ್ಲ ಭೂಮಿ ಪೂಜೆ ಕುತ್ಕೊಳ್ಳಿ ಅಂತ. ತದನಂತರ ಈ ಕಡೆ ದೇವಿಯಾನಿ ಮತ್ತು ಅಶ್ವಿನಿ ಮಾತನಾಡ್ತಿರ್ತಾರೆ. ಕೊನೆಗೂ ಮೇಡಮ್ ನೀವು ಅನ್ಕೊಂಡಾಗೆ ಎಲ್ಲವೂ ಕೂಡ ಆಗದ, ಆ ವ್ಯಕ್ತಿ ನೀವು ಕರೆಸಿದ್ರಲ್ವಾ ಅವನು ಅದೇ ಹಾಸ್ಪಿಟಲ್ನ ವ್ಯಕ್ತಿ ಆಗದ, ಅವ್ನ ಮಗುಗೆ ಲ್ಯಾಪ್ಟಾಪ್ ಬೇಕಿತ್ತು, ಅದನ್ನು ನಾನು ಫುಲ್ಫಿಲ್ ಮಾಡಿದೆ, ಅವ್ನು ನನ್ನ ಬ್ಲಡ್ನ ಚೇಂಜ್ ಮಾಡಿದಾನೆ, ನಾಳೆ ಪೂಜೆ ಆಗುವಷ್ಟರಲ್ಲಿ ಅವರ ಕೈಗೆ ಸೇರಬೇಕಾಗಿರೋ ವರ ಸೇರುತ್ತೆ, ಮನಸ್ವಿನಿ ಅನ್ನೋ ರಿಪೋರ್ಟ್ ಬರುತ್ತೆ ಅಂತ ಹೇಳ್ತಿರ್ತಾರೆ. ನನ್ನನ್ನು ಸಿಕ್ಕ ಹಾಕಬೇಕು ಅಂತ ಅನ್ಕೋತಾ ಇದ್ರು ಅವರೆಲ್ಲ ಅಂತ ಹೇಳ್ತಿದ್ದಾಗಿ ಶ್ರವಣ್ ಅದನ್ನು ಕೇಳಿಸ್ಕೊಂಡ್ಬಿಡ್ತಾರೆ. ಏನು ಸಿಕ್ಬೀಳ್ತಾ ಇದ್ದಿದ್ದು ಅಂತ ಹೇಳಿ ಕೇಳಿದಾಗ ಅಯ್ಯೋ ಅದು ಅಪ್ಪು ಅವತ್ತು ಇವಳನ್ನ ಸಿಗ್ಬೀಳ್ಸಿದ್ಲಲ್ವಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಲು, ನಾನು ಹಳೆದನ್ನೆಲ್ಲ ಮರ್ತು ಬಿಡಮ್ಮ, ನೆನಪು ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದೆ ಅಂತ ಹೇಳಿ ಹೇಗೂ ಬಚಾವಾಗ್ಬಿಡ್ತಾರೆ. ಈ ಕಡೆ ಶ್ರವಣ್ ಕೂಡ ನಿಜವಾಗ್ಲೂ ತಪ್ಪು ಮಾಡೋದು ತಪ್ಪಲ್ಲ, ಆದರೆ ತಪ್ಪು ಮಾಡಿದ್ಮೇಲೆ ಅದನ್ನು ತಿದ್ದು ಮತ್ತೆ ಆ ತಪ್ಪು ಮಾಡ್ತಾ ತಿದ್ಕೊಂಡು ನಡೀತೀವಲ್ವ, ಅದೇ ನಿಜವಾದಂಥ ಒಳ್ಳೆತನ ಅಂತ ಹೇಳಿ ಶ್ರವಣ ಅಶ್ವಿನಿನ ಹೋಗ್ಲುತ್ತಾರೆ. ನಂತರ ಇಲ್ಲಿ ಭೂಮಿ ಗೆ ಇಂಗ್ಲೀಷ್ ಕಲಿಸ್ಬೇಕು ಅಂತ ಅಚ್ಚುತ್ ಒತ್ತಾಡ್ತಿದ್ದಾರೆ. ಬಿಕಾಸ್ ನನ್ನ ಭೂಮಿ ಇಂಗ್ಲೀಷ್ ಕಲಿತೆ ಫಾರಿನ್ಗೆ ಹೋಗಬೇಕು, ಇಲ್ಲ ಅಂದರೆ ಬಿಡಲ್ಲ ಅಂದಾಗ ಸತ್ಯನ ಡೌಟ್ ಪಡ್ತಿದ್ದಾರೆ. ನೀನು ನಿಜವಾಗ್ಲೂ ಅವಳಿಗೆ ಇಂಗ್ಲೀಷ್ ಕಲಿತು ಫಾರಿನ್ ಕಳಿಸ್ಬೇಕು ಅನ್ನೋದು, ಅಥವಾ ಅವಳನ್ನು ಕಳಿಸೋಕೆ ಇಷ್ಟ ಇಲ್ಲದೆ ಈ ರೀತಿ ಮಾತಾಡ್ತಿದ್ಯೋ ಅಂದಾಗ ಇಲ್ಲಿ ಅಜಿತ್ ಏನು ಹೇಳಬೇಕು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ನಚ್ಚಿ ಅಣ್ಣ ನೀನು ನಚ್ಚಿಯಾಗಿ ಅದಕ್ಕೆ ಅನಯಾಗಿ ನಡ್ಕೊಳ್ಳಿ, ನೀನು ಐ ಲವ್ ಯು, ಐ ಕಾಂಟ್ ಲೀವ್ ವಿತೌಟ್ ಯು ಅಂತ ಹೇಳಿದಾಗ ಇಲ್ಲಿ ಕನ್ನಡದಲ್ಲಿ ನಾನು ನೀನು ತುಂಬ ಇಷ್ಟಪಡ್ತೀನಿ, ನನ್ನ ಮನಸಾರೆ ಪ್ರೀತಿ ಮಾಡ್ತಿದ್ದೀನಿ, ನೀನು ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ಇಲ್ಲಿ ಮನಸಾರನೇ ಅಜ್ಜದ ಭೂಮಿಗೆ ಹೇಳ್ತಿರೋದು, ಭೂಮಿ ಕೂಡ ಅನೆಯಾಗಿ ನಡ್ಕೋತಾರೆ. ನಂತರ ಕಟ್ ಮಾಡಿ ನೋಡಿದ್ರೆ ಇಬ್ಬರು ಕೂಡ ಒಂದಷ್ಟು ಮಾತುಕತೆ ಆಗುತ್ತೆ, ರೇಗ್ ಬಿಡ್ತಾರೆ ಅಜ್ಜದ ಭೂಮಿ ಮೇಲೆ. ನಂತರ ಬೆಳಿಗ್ಗೆ ಆಗ್ತದಾಗಿ ಸಾರಿ ಇನ್ನೂ ಕೂಡ ಕೋಪ ಹೋಗಿಲ್ವಾ, ನಾನೇನೋ ಕೋಪದಲ್ಲಿ ರೇಗ್ದೆ ಅಂತ ಇನ್ನೂ ಕೂಡ ಕೋಪ ಮಾಡ್ಕೊಂಡಿದ್ದೆ ಹಾಗೆ ಹೀಗೆ ಅಂತ ಪೂಸಿ ಹೊಡ್ತಾರೆ. ಬಟ್ ಇಲ್ಲಿ ಭೂಮಿ ರೆಡಿ ಆಗ್ತದಾಗಿ ಭೂಮಿನ ನೋಡಿದೆ, ಆಲ್ರೆಡಿ ಕಳೆದು ಹೋಗ್ತಿದ್ದಾರೆ ಭೂಮಿಯಲ್ಲಿ ಅಚ್ಯುತ್ ಅಂತ ಹೇಳ್ಬೋದು. ನಂತರ ಭೂಮಿ ಮಾತಾಡದೆ ಹೋಗ್ತಾ ಇದ್ದಾಗ ಅಪ್ಸರೆ ಅಂತ ಹೇಳಿ ಪ್ರೀತಿಯಿಂದ ಕರೀತಾರೆ. ಪ್ರೀತಿಯಿಂದ ಕರೆದಂಥ ಆ ಒಂದು ಮಾತಿಗೆ ನಿಜಕ್ಕೂ ಕೂಡ ಭೂಮಿ ಮನಸ್ಸು ಒತ್ತುತ್ತಾಳೆ. ಹಾಗಿದ್ರೆ ಏನಾಗತ್ತೆ ಮುಂದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು. ಅಂದರೆ ಜೊತೆಗೆ ಇಲ್ಲಿ ಅಶ್ವಿನಿ ಅನ್ಕೊಂಡಿದ್ದಾಳೆ ನನಗೆ ಮನಸ್ವಿನಿ ಅಂತಕ್ಕಂಥ ರಿಪೋರ್ಟ್ ಬರುತ್ತೆ ಅಂತ. ಬಟ್ ಯಾರಿಗೆ ಗೊತ್ತು, ಇಲ್ಲಿ ದೇವಿಯಾನಿ ಅಶ್ವಿನಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿ ನಿಜವಾಗ್ಲೂ ಕೂಡ ಆಕೆ ರಿಯಲ್ ರಿಪೋರ್ಟ್ ಏನಾದರೂ ಹೊರಗಡೆ ಬರುತ್ತಾ, ಆಕೆಯ ಒಂದು ಬ್ಲಡ್ ಶ್ರವಣ್ DNA ಮ್ಯಾಚ್ ಆಗದೆ ನಿಜವಾದ ಮನಸ್ವಿನಿ ಈಕೆ ಅಲ್ಲ ಅನ್ನೋದನ್ನು ಏನಾದರೂ ದೇವಿಯಾನಿ ರಿವೀಲ್ ಮಾಡೋ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಮೆಗಾ ಟ್ವಿಸ್ಟ್ ಏನಾದರೂ ಸಿಗತ್ತಾ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.